ವಿಚಾರವನ್ನು ಬಹಳ ಮುಕ್ತವಾಗಿ ನಾವೆಲ್ಲ ಶ್ರೀಗಳ ಜೊತೆ ಇದ್ದೀವಿ. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವೆಲ್ಲರ ವಿಚಾರಗಳನ್ನು ಶ್ರೀಗಳು ಯಾವ ರೀತಿ ತೀರ್ಮಾನವನ್ನು ತಗೊಳ್ತಾರೋ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನೋಂಥ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ. ನಾವು ಸ್ನೇಹಿತರೆ, ಇವತ್ತು ನಾವು ಬಹಳ ದೊಡ್ಡ ಒಂದು ರೀತಿಯ ಆಘಾತದಲ್ಲಿ ನಾವಿದ್ದೀವಿ. ನಾವು ರಾಜ್ಯದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಬಹಳ ವಿಶಿಷ್ಟವಾಗಿರುವಂತಹ, ಇಡೀ ನಾಡಿಗೆ ಇಡೀ ದೇಶಕ್ಕೆ ಅನೇಕ ರೀತಿಯ ಆರ್ಥಿಕ ಸಂಪತ್ತನ್ನ, ಬೆಳಕನ್ನ, ಶಕ್ತಿಯನ್ನ ರಕ್ಷಣೆಯನ್ನ ಕೊಡ್ತಕ್ಕಂಥ ಜಿಲ್ಲೆ. ಅದೇನಾದ್ರೂ ಇದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಅನ್ನೋದನ್ನ ನಾವು ಯಾರು ಕೂಡ ಬರುವಂತದಲ್ಲ. ಹೀಗೆ ಅನೇಕ ರೀತಿಯ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಿರುವಂತಹ, ಈಗಾಗಲೇ ವಿದ್ಯುತ್ತಿಗಾಗಿ ಶರಾವತಿ ಇರಬಹುದು, ಕೈಗಾ ಇರಬಹುದು, ದಾಂಡೇಲಿ ಕಡೆ ಅನೇಕ ಡ್ಯಾಮ್ಗಳನ್ನು ಕಟ್ಟೋದ್ರ ಮುಖಾಂತರ ಸಾವಿರಾರು ಎಕರೆ ಜಮೀನನ್ನ ಕೊಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಜಮೀನು ಭೂಮಿ ಅನೇಕ ರೀತಿಯಲ್ಲಿ ತ್ಯಾಗವನ್ನು ಮಾಡಿರುವಂತಹ. ಇನ್ನು ದೇಶದ ರಕ್ಷಣೆಯಲ್ಲಿ ಕೈಗಾ ನಮ್ಮ ಸೀಬರ್ಡ್ ಯೋಜನೆಯನ್ನ ತರುವ ಮುಖಾಂತರ ಅಲ್ಲಿ ಕೂಡ ಸಾವಿರಾರು ಎಕರೆ ಜಮೀನು ರೈತನ ಜಮೀನನ್ನು ಕೊಟ್ಟು ಆ ರೈತರಿಗೆ ಸರಿಯಾದ ಒಂದು ರಕ್ಷಣೆ, ಸರಿಯಾದ ಪರಿಹಾರ ಸಿಗನೆ ಆ ರೈತ ಇವತ್ತು ಒದ್ದಾಡ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ನಾವು ಹೀಗೆ ಅನೇಕ ರೀತಿಯಲ್ಲಿ ಇವತ್ತು ನೋಡ್ತಾ ಇದ್ವಿ. ನಾವು ಆದ್ರೆ ಒಂದ್ ಕಡೆ ಕೈಗಾ ಪ್ರಾಜೆಕ್ಟ್, ಒಂದ್ ಕಡೆ ಉಲ್ಲೇಖ ಮಾಡಿದ್ರು ನಮ್ಮ ಮಂತ್ರಿಗಳು. 1, 2, 3, 4 ಪ್ರಾರಂಭ ಮಾಡಿ 6, 7, 8, 9 ಹಂತದಲ್ಲಿ ಕೂಡ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಕೂಡ ಸಾವಿರಾರು ಎಕರೆ ಜಮೀನು, ರೈತನ ಜಮೀನು ಹೋಗಿ ಅಲ್ಲಿ ಕೂಡ ರೈತ ಬರಡಾಗಿ ಅವನು ಕೂಡ ಜೀವನ ದಿಕ್ಕನ್ನು ತೋರದೆ ಅವನು ಕೂಡ ಸಂಕಷ್ಟಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ. ಒಂದ್ ಕಡೆ ದಾಂಡೇಲಿ ನಮ್ಮ ಈ ಭಾಗದಲ್ಲಿ ಅನೇಕ ಅಣೆಕಟ್ಟನ್ನು ಕಟ್ಟಿದ್ರು ಕೂಡ ಅನೇಕ ರೀತಿಯ ನಮ್ಮ ಟೈಗರ್ ಪಾರ್ಕ್ ಅನ್ನು ಮಾಡಿ ಅಲ್ಲಿ ಕೂಡ ಸಾಕಷ್ಟು ಜಮೀನು ನಮ್ಮ ಜಿಲ್ಲೆಯ ಜಮೀನು ಹೋಗಿರುವಂತಹದ್ದು. ಹೀಗೆ ಅನೇಕ ರೀತಿಯಲ್ಲಿ ಅನೇಕ ಯೋಜನೆಗೆ ಈ ರೀತಿಯ ಭೂಮಿ ಹೋಗ್ಬಿಟ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನಸಾಮಾನ್ಯರು ಮಾಡೋ ಗತಿ ಏನು, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಗತಿ ಏನು, ಕೂಲಿಕಾರರ ಗತಿ ಏನು, ಹೋಗಿ ಅವರ ಹೊಟ್ಟೆ ಪಾಲಿಗಾಗಿ ಸ್ವತಂತ್ರ ಪೂರ್ವದಲ್ಲೇ ಅತಿಕ್ರಮಣ ಮಾಡ್ಕೊಂಡು ಅವರ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಆ ವರ್ಗದ ಜನಗಳ ಗತಿ ಏನು, ಇದು ಯಾವುದೋ ಯೋಚನೆಯನ್ನು ಮಾಡ್ತಾರೆ, ಯಾವುದೋ ಒಂದು ಸ್ಪಂದನೆ ಇಲ್ಲದೆ ಈ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಈ ನದಿ ತೀರವನ್ನು ಮಾಡಬೇಕು ಅಂತ ಚಿಂತನೆ ಇರ್ತಕ್ಕಂಥ ಅನೇಕ ಮುತ್ಸದ್ದಿಗಳು ಈಗ ಅಲ್ಲಿ ಕುಮಾರಸ್ವಾಮಿ ಮಾತ್ರ ಹೇಳಿದ್ರು. ನಾವು ಕಾಂಗ್ರೆಸ್ ನೋಡಿ ಕೇಳ್ತಾ ಇದ್ದು. ನಾವು ಅದನ್ನು ರಾಜಕಾರಣ ಯಾವತ್ತೂ ಬಹಳ ಮಹತ್ವ ಇರ್ತಕ್ಕಂಥ ಪ್ರಜಾಪ್ರಭುತ್ವ, ಜನಗಳಿಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಜೆಗಳಿಂದ ಆಳ್ತಕ್ಕಂಥ ಬಹಳ ಅರ್ಥಪೂರ್ವಕ ಇರ್ತಕ್ಕಂಥ ನಮ್ಮ ದೇಶ. ಅಂಥದ್ರಲ್ಲಿ ನಿಮ್ಮಂತ ವೈಜ್ಞಾನಿಕರು, ನಿಮ್ಮಂತ ವಿಜ್ಞಾನಿಗಳು ಕೊಟ್ಟಂತ ಆಧಾರದ ಮೇಲೆ ಕೆಲವೊಂದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯೋಜನೆಯನ್ನ ರೂಪಿಸಿರುವಂತಹ ಆ ಆಧಾರದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋಂಥ ಹಂತ ಅವರಲ್ಲಿ ಇರ್ಬೋದು. ಆದ್ರೆ ನಮ್ಮ ನೋವನ್ನು ಯಾಕೆ ಹೇಳ್ಬೇಕಾಗ್ತದೆ, ನಮ್ಮ ನೋವನ್ನ, ನಮ್ಮ ಚಿಂತನೆಯನ್ನ ಯಾಕೆ ಹೇಳುವಂತದ್ದು, ಅಂತ ಚಿಂತನೆಯನ್ನ ಕ್ರೋಢೀಕರಿಸ್ತಕ್ಕಂಥ ಇಂಥ ಗುರುಗಳ ಸಮ್ಮುಖದಲ್ಲಿ ಆ ಚಿಂತನೆಯನ್ನ, ನಮ್ಮ ನೋವನ್ನ ಹೇಳುವ ಮುಖಾಂತರ ಈಗ ಬಂದಿರತಕ್ಕಂಥ ಹೊಳೆ ನಡೀತಿರುವ ಇದೆಯೋ ಅದನ್ನ ವಿರೋಧವನ್ನ ಮಾಡಬೇಕು, ಅದನ್ನ ದೂರ ಇರಬೇಕು. ಅದು ಯಾವುದೇ ಯೋಜನೆ ನಮ್ಮ ಜಿಲ್ಲೆಗೆ ಬರಬಾರದು. ನಮ್ಮ ಜಿಲ್ಲೆಗೆ ಬಂದ್ರೆ ಮುಂದಿನ ಗತಿ ಏನು, ನಮ್ಮ ಜಿಲ್ಲೆಗೆ ಬರೋದನ್ನ ಹೇಳಿದೆ. ನಮ್ಮ ಮನೆಯಲ್ಲೂ ಕೂಡ ನಾನು ನನ್ನ ಪತ್ರಿಕಾಗೋಷ್ಠಿ ಕೂಡ ನಾನು ಹೇಳಿದೆ. ನಾನು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀನಿ. ನಾನು ಅಂತ ಯೋಜನೆ ತರುವ ಪೂರ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನಗಳ ಸ್ಥಿತಿಗತಿ ತಾವು ಅರಿತಿಲ್ಲ ಅಂತಂದ್ರೆ, ನೋವನ್ನು ಆಲಿಸಿಲ್ಲ ಅಂತಂದ್ರೆ, ಮುಂದೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ 10-20 ಲಕ್ಷ ಜನರ ನೋವನ್ನ ಕೇಳಿಲ್ಲ ಅಂತಂದ್ರೆ ನಮ್ಮ ಗತಿ ಏನಾಗಬೇಕಾಗ್ತದೆ. ಅದು ಆಗಬಾರದು. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಯೋಜನೆಯನ್ನು ತರುವಾಗ ಅಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳಿದಾವೆ, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ನೋವೇನಿದ್ದು, ಅಲ್ಲಿರ್ತಕ್ಕಂಥ ಅನೇಕ ಮಠಾಧೀಶರು ಇದ್ದಾರೋ ಅವರೆಲ್ಲರ